ಬಾಗಲಕೋಟೆಯಲ್ಲಿ ಕೋಮು ದಳ್ಳೂರಿ ಸಂಧಾನ ವಿಫಲವಾಗಿದೆ. ಇಂದಿನ ಶಾಂತಿ ಸಭೆಗೆ ಗೈರಾದ್ರು ಹಿಂದೂ ಮುಖಂಡರು. ಕೋಮು ದಳ್ಳೂರಿ ಬಾಗಲಕೋಟೆಯಲ್ಲಿ ಸಂಧಾನ ವಿಫಲಗೊಂಡಿರುವಂತದ್ದು. ಇಂದಿನ ಶಾಂತಿ ಸಭೆಗೆ ಗೈರಾದ್ರು ಹಿಂದೂ ಮುಖಂಡರು. ಬಾಗಲಕೋಟೆಯ ಡಿಸಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆ. ಜಿಲ್ಲಾಧಿಕಾರಿ ಎಸ್ಪಿ ನೇತೃತ್ವದಲ್ಲಿ ನಡೆದಂತಹ ಶಾಂತಿ ಸಭೆ ಕಾಂಗ್ರೆಸ್ ಮುಖಂಡರು, ಮುಸ್ಲಿಂ ಮುಖಂಡರು ಮಾತ್ರ ಭಾಗಿಯಾದ್ರು. ಕಲ್ಲು ತೂರಾಟ ನಡೆಸಿದವರ ಬಂಧನಕ್ಕೆ ಮುಸ್ಲಿಮರು ಕೂಡ ಆಗ್ರಹ ಮಾಡಿದ್ರು. ರಾತ್ರಿ ಕಲ್ಲು ತೂರಾಟ ಆಯಿತು. ತಳ್ಳೋ ಗಾಡಿಗೆ ಬೆಂಕಿ ಹಚ್ಚಿದವರು. ವಿಡಿಯೋ ನೋಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಜಿಲ್ಲೆಯಲ್ಲಿ ಜನ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿಕೊಂಡು ಬಂದಿದ್ದಾರೆ. ಹೋಳಿ ಹಬ್ಬ ಇದೆ ಮತ್ತು ರಂಜಾನ್ ಹಬ್ಬ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಇರುವಂತೆ ಈಗ ಜಿಲ್ಲಾಡಳಿತದಿಂದ ಸೂಚನೆ ನೀಡಲಾಗಿದೆ. ನಿನ್ನೆ ಸಭೆಗೆ ನಾವು ಉದ್ದೇಶಪೂರ್ವಕವಾಗಿ ಗೈರಾಗಿಲ್ಲ. ಇವತ್ತು ಹಿಂದೂ ಮುಖಂಡರು ಬೇಕಂತಲೇ ಸಭೆಗೆ ಬಂದಿಲ್ಲ. ಮತ್ತೆ ನಾಳೆ ಶಾಂತಿ ಸಭೆ ನಡೆಸಿದ್ರು ನಾವು ಬರಲು ಸಿದ್ಧ ಅಂತ ಹೇಳಿದ್ರು. ಬಾಗಲಕೋಟೆಯಲ್ಲಿ ಏನಾಯ್ತು ಪ್ರಕರಣ? ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಂಗವಾಗಿ ಉತ್ಸವ ನಡೀತಿರುವಂತಹ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು. ಬಾಗಲಕೋಟೆಯ ದಳ್ಳೂರಿ ಜೊತೆಗೆ ಇವತ್ತು ನಡೆದಂತಹ ಶಾಂತಿ ಸಭೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಾಗಲಕೋಟೆಯಲ್ಲಿ ನಡೆದಂತಹ ಈ ಶಾಂತಿ ಸಭೆ ಇವತ್ತು ಹಿಂದೂ ಮುಖಂಡರು ಹಾಜರಾಗಿಲ್ಲ. ಈ ಕಡೆ ಮುಸ್ಲಿಂ ಮುಖಂಡರು ಯಾವತ್ತು ಶಾಂತಿ ಸಭೆ ಮಾಡಿದ್ರು ನಾವು ಬರಕ್ ಸಿದ್ಧ, ಇವತ್ತು ಬಂದಿದ್ದೀವಿ, ನಾಳೆ ಕೂಡ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಹೇಗಿದೆ ಸದ್ಯದ ವಾತಾವರಣ? ಏನ್ ಅಂತಿದ್ದಾರೆ ಎರಡೂ ಕಡೆಯವರು? ಮಂತ್ರಿ, ಏನಂದ್ರೆ ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಮೂರ್ತಿ ಸಂಬಂಧಪಟ್ಟಂತ ಏನು ಗಲಾಟೆ ಉಂಟಾಯ್ತು, ಆ ಗಲಾಟೆ ಉಂಟಾದ ಬಳಿಕ ಕೆಲವು ಏನು ನಿನ್ನೆ ಮತ್ತು ಇವತ್ತು ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದ್ರು ಸಹ ಈಗ ಈ ಸದ್ಯ ಸಂಪೂರ್ಣ ಶಾಂತಿವಾಗಿದೆ. ಮತ್ತು ಏನು ಬಾಗಲಕೋಟೆಯ ಬಾಗಲಕೋಟೆ ನಗರ ಮತ್ತು ನವನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಈ ಮಧ್ಯೆ ಏನು ಜಿಲ್ಲಾಡಳಿತ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಿಂದೂ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಸೇರಿದಂತೆ ಮುಸ್ಲಿಂ ಸಮುದಾಯ ಮುಖಂಡರಿಗೂ ಸಹ ಆಹ್ವಾನ ಮಾಡಲಾಗಿತ್ತು. ಆದ್ರೆ ಈ ಸಭೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಮಾತ್ರ ಭಾಗವಹಿಸಿದ್ರು. ಯಾಕೆಂದ್ರೆ ನಿನ್ನೆ ದಿವಸ ಶಾಂತತಾ ಸಭೆ ಕಾರ್ಯ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಭಾಗವಹಿಸಿದ ಹಿನ್ನೆಲೆಯಲ್ಲಿ ಅದರಿಂದ ಆಕ್ರೋಶಗೊಂಡ ಬಿಜೆಪಿ ಮುಖಂಡರು ಮತ್ತು ಹಿಂದೂ ಮುಖಂಡರು ಇಂದು ಅವರು ಗೈರಾಗುಳಿದ್ರು. ಆದ್ರೆ ಗೈರಾಗುಳಿದ್ರು ಸಹ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಸ್ಲಿಂ ಮುಖಂಡರೊಂದಿಗೆ ಮಾತುಕತೆ ನಡೆಸಿರಿ. ದಯವಿಟ್ಟು ಏನು ಬಾಗಲಕೋಟೆ ನಗರದಲ್ಲಿ ಈಗ ಶಾಂತತೆ ಉಳಿಯುವಂತೆ ಎಲ್ಲರೂ ಕಾಪಾಡಬೇಕು. ಯಾಕೆಂದ್ರೆ ಬಾಗಲಕೋಟೆ ತನ್ನದಾದಂತ ಇತಿಹಾಸ ಹೊಂದಿದೆ. ಇಲ್ಲಿ ಐತಿಹಾಸಿಕ ತಾಣ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರುಗು ತರುವಂತ ಹೋಳಿ ಹಬ್ಬದ ಆಚರಣೆ ಇದೆ. ಮುಂಬರುವ ದಿನಮಾನದಲ್ಲಿ ರಂಜಾನ್ ಹಬ್ಬವು ನಡೆಯುತ್ತಿದೆ. ಹೀಗಾಗಿ ಎಲ್ಲ ಮುಖಂಡರು ಸೇರಿಕೊಂಡು ಶಾಂತತೆಯಿಂದ ವರ್ತನೆ ಮಾಡಬೇಕು, ಬಾಗಲಕೋಟೆ ಹೆಸರು ತರುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಏನು ಮುಸ್ಲಿಂ ಮುಖಂಡರು ಸಹ ತಮ್ಮದೊಂದು ಕೆಲವೊಂದು ಬೇಡಿಕೆ ಇಟ್ರು. ಏನು ಮಸೀದಿಯಿಂದ ಕಲ್ಲು ಬಿದ್ದಿದ್ದ ಅಂತ ಹೇಳ್ತಿದ್ರಿ, ಒಪ್ಕೊಂತೀವಿ. ವಿಡಿಯೋ ಫುಟೇಜ್ ತಗೊಂಡು ನೀವು ಯಾರ ಮೇಲೆ ಕ್ರಮ ತಗೊಂತೀರಿ, ನಿಜವಾದ ಆರೋಪಿಗಳನ್ನು ಬಂಧನ ಮಾಡಿ ಅವರನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳಿ, ನಮ್ದೇನ್ ಹಬ್ಬ ಅಂತಿರಲಿಲ್ಲ. ಆದ್ರೆ ಏನು ಕಳೆದ ಮೊನ್ನೆ ರಾತ್ರಿ ದಿವಸ ಒಂದು ತರಕಾರಿ ತಳ್ಳುವಂತ ಒಂದು ಏನು ಗಾಡಿ ಒಂದು ಬೆಂಕಿ ಹಚ್ಚಿದ್ರು. ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಂದು ಗಾಡಿ ಅದು. ಹೀಗಾಗಿ ಅದು ಒಂದು ಬೆಂಕಿ ತಳ್ಳೋ ಗಾಡಿ ಒಂದು ಬೆಂಕಿ ಹಚ್ಚಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ನೀವು ಏನು ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಯಾರನ್ನು ಬಂಧಿಸಿದ್ದೀರಿ, ಅದನ್ನು ಒಂದು ಸ್ಪಷ್ಟನೆ ನೀಡಿ, ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಆದ್ರೂ ಪ್ರಾರದರ್ಶಕ ಇರ್ಲಿ, ಅವ್ರ ಮೇಲೆ ಕ್ರಮ ನಮ್ದೇನು ಅಭ್ಯಂತರ ಇಲ್ಲ. ಮತ್ತು ಮುಂದೆ ಇವತ್ತು ಇಲ್ಲಾದ್ರೂ ನಾಳೆ ಆದ್ರೂ ನೀವು ಮತ್ತೆ ಸಭೆ ಕರೆದ್ರು ಎರಡೂ ಮುಖಂಡರು ಅಂದ್ರೆ ಹಿಂದೂ ಮುಖಂಡರು ಬಂದ್ರು ನಾವು ಬರ್ತೀವಿ, ನಮಗೂ ಸಭೆ ಅದಕ್ಕೆ ಆಹ್ವಾನ ಇದ್ದು ನಾವು ಬರ್ತೀವಿ, ಬಂದು ಇದನ್ನು ಸಂಧಾನ ಮಾಡಿ ಶಾಂತಿಯುತ ಆಗುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ನಂತರ ಈಗ ಬಿಜೆಪಿ ಮುಖಂಡರು ಸಹ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ಗೈರುಗೊಳಿಸಿದ್ರು. ಈಗ ಮುಂದೆ ಮತ್ತು ಜಿಲ್ಲಾಡಳಿತ ಏನು ಕ್ರಮ ತೆಗೆದುಕೊಳ್ಳಲು ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಮಂದಿರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.